ನಾನು ಸಿದ್ದರಾಮಯ್ಯ ಕೇಳಿದ್ದೆ ಬರ್ತೀನಿ. ಸಿದ್ದರಾಮಯ್ಯ ಕೇಳಕ್ಕೆ ಪಡ್ತೀನಿ. ಎಲ್ಲಿದೆಯಪ್ಪ ನೀನು ಅಹಿಂದ ರಕ್ಷಣೆ ಮಾಡೋದಿದ್ದೀರಿ ನೀವು? ಅಹಿಂದ ನಮ್ದು ಬರೀ ಮತ ಹಾಕಿಕೊಳ್ಳಕ ಇದ್ದಾನ? ಅವ್ರ ಹೆಸರಲ್ಲಿ ಅಧಿಕಾರ ಮಾಡೋಕೆ ಇದ್ದಾನ? ಎಲ್ಲಿದ್ದೀರಿ ನೀವು? ಕೊಲೆ ಆಗ್ತಾ ಇದೆ, ಕೈ ಕತ್ತರಿಸ್ಕೊಂಡಾರ. ಯಾಕೆ ಸುಮ್ಮನೆ ಕೂತೀರಿ? ಮತಕ್ಕಾಗಿ ಸರ್ಕಾರಕ್ಕೆ ಬೆಲೆಗಾಗಿ ಕೂತಿದ್ದೀರಿ. ಆದ್ರಿಂದ ಇವತ್ತು ಸರ್ಕಾರ ಡಿಕೆ ಜಗದೀಶನ್ನ ರಕ್ಷಣೆ ಮಾಡ್ತಾ ಆಡೇ ಆಗಲು ಮರ್ಡರ್ ಮಾಡುವಂತ ಒಂದು ವ್ಯವಸ್ಥೆಗೆ ಯಾವ ರೀತಿಯಲ್ಲಿ ಹೋಗಿದೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತೋಗಿದೆ ಅಂತ ಹೇಳಿದ್ದಾರೆ. ಆದ್ರಿಂದ ಇದನ್ನೆಲ್ಲ ನಿಯಂತ್ರಣ ಮಾಡುವ ಕಾನೂನು ಸುವ್ಯವಸ್ಥೆ ಅವರು ನಿಭಾಗ ಗೊತ್ತು. ಎಲ್ಲ ಏಜೆಂಟ್ಗಳು ನಡೆಸ್ತಾ ಇದ್ದಾರೆ ಇಲಾಖೆಯನ್ನ. ಪ್ರತಿ ಅಧಿಕಾರಿಗಳು ಎಲ್ಲ ದುಡ್ಡು ಕೊಟ್ಟು ಬಂದ ಹಿಂಗಾಗಿ ವಸೂಲಿ ಮಾಡ್ಬೇಕಲ್ಲ. ಇಲ್ಲಿಯ SP, ಇಲ್ಲಿಂದ ಅಡಿಷನಲ್ SP, DISPಗಳು, CPI, ಇನ್ಸ್ಪೆಕ್ಟರ್ ಎಲ್ಲರೂ ದುಡ್ಡು ಕೊಟ್ಟು ಬಂದಾರೆ. ಆಪ್ಷನ್ ಆಗಿದಾವ ಪೊಲೀಸ್ ಸ್ಟೇಷನ್ ಆಪ್ಷನ್ ಆಗಿದಾವ. ಅದಕ್ಕೆ ದುಡ್ಡು ಕೊಟ್ಟು ಬಂದಾರ. ಇನ್ನೇನ್ ಮಾಡ್ಬೇಕು? ಹೀಗಾಗಿ ಬಡವರನ್ನ ಸುಲಿಯುವಂತ ಕೆಲಸ ಈ ಸರ್ಕಾರದಿಂದ ಈ ಅಧಿಕಾರಿಗಳಿಂದ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಮಾಡ್ತೇನೆ. ಇದರ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮಗೆ ನ್ಯಾಯ ಬೇಕು, ಸಾಮಾನ್ಯ ಜನರಿಗೆ ನ್ಯಾಯ ಬೇಕು. SC, ST, OBC ಜನಕ್ಕೆ ನ್ಯಾಯ ಬೇಕು. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ